ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆಗಳು ನಿಲ್ಲಲಾರವು. ವಿಜೇತರು ಎಂದಿಗೂ ಸೋಲದವರಲ್ಲ, ಆದರೆ ಎಂದಿಗೂ ಬಿಟ್ಟುಕೊಡುವುದಿಲ್ಲ. ನಮ್ಮ ಇಂದಿನ ದಿನವನ್ನು ತ್ಯಾಗ ಮಾಡೋಣ. ಇದರಿಂದ ನಮ್ಮ ಮಕ್ಕಳು ಉತ್ತಮ ನಾಳೆಯನ್ನು ಹೊಂದಬಹುದು. ಯಾರನ್ನಾದರೂ ಸೋಲಿಸುವುದು ತುಂಬ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ತುಂಬ ಕಷ್ಟ. ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶ ಕೊಡಬೇಡಿ. ನಿಮ್ಮ ಮೊದಲ ವಿಜಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಎರಡನೆಯಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿವೆ. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಅದರಂತೆ ದಹಿಸಬೇಕು. ಸಂಕಟವೇ ಯಶಸ್ಸಿನ ಸಾರ. ಕೆಲವೊಮ್ಮೆ ತರಗತಿಯಲ್ಲಿ ಬಂಕ್ ಮಾಡುವುದು ಮತ್ತು ಸ್ನೇಹಿತರೊಂದಿಗೆ ಆನಂದಿಸುವುದು ಉತ್ತಮ, ಏಕೆಂದರೆ ಈಗ ನಾನು ಹಿಂತಿರುಗಿ ನೋಡಿದಾಗ ಅಂಕಗಳು ನನ್ನನ್ನು ಎಂದಿಗೂ ನಗುವಂತೆ ಮಾಡುವುದಿಲ್ಲ, ಆದರೆ ನೆನಪುಗಳು ಹಾಗೆ ಮಾಡುತ್ತವೆ. ನಿಮ್ಮ ಕನಸುಗಳು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಒಂದು ಉತ್ತಮ ಪುಸ್ತಕ 100 ಒಳ್ಳೆಯ ಗೆಳೆಯರಿಗೆ ಸಮ, ಆದರೆ ಒಬ್ಬ ಒಳ್ಳೆಯ ಗೆಳೆಯ ಗ್ರಂಥಾಲಯಕ್ಕೆ ಸಮ. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಯಶಸ್ಸನ್ನು ಆನಂದಿಸಲು ಅವು ಅವಶ್ಯಕ. ಒಳ್ಳೆಯ ಪುಸ್ತಕಗಳೊಂದಿಗೆ ಸಂಪರ್ಕಕ್ಕೆ ಬರುವುದು ಮತ್ತು ಅದನ್ನು ಹೊಂದುವುದು ನಿಜವಾಗಿಯೂ ಶಾಶ್ವತವಾದ ಪುಷ್ಟೀಕರಣವಾಗಿದೆ. ಒಂದು ದೇಶ ಬದಲಾಗಬೇಕೆಂದರೆ ಈ ಮೂವರಿಂದ ಸಾಧ್ಯ. ಅವರೇ ತಂದೆ, ತಾಯಿ ಮತ್ತು ಗುರುಗಳು. ಮನುಷ್ಯನಿಗೆ ಅವನ ಕಷ್ಟಗಳು ಬೇಕಾಗುತ್ತವೆ, ಏಕೆಂದರೆ ಅವು ಯಶಸ್ಸನ್ನು ಆನಂದಿಸಲು ಅವಶ್ಯಕ. ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಅಭ್ಯಾಸಗಳನ್ನು ನೀವು ಬದಲಾಯಿಸಬಹುದು, ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ನೀವು ವಿಫಲರಾದರೆ ಎಂದಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ವಿಫಲವಾದರೆ ಕಲಿಕೆಯಲ್ಲಿ ಮೊದಲ ಪ್ರಯತ್ನ ಎಂದರ್ಥ. ಸಣ್ಣ ಗುರಿಗಳು ಅಪರಾಧ, ದೊಡ್ಡ ಗುರಿಗಳನ್ನು ಹೊಂದಿ. ಸ್ನೇಹಿತರೆ, ಈ ರೀತಿಯ ಕಂಟೆಂಟ್ಗಳನ್ನು ಸಪೋರ್ಟ್ ಮಾಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು.